ದೀಕ್ಷಾ ಸಂಸ್ಥೆಯಿಂದ ಅರ್ಥಪೂರ್ಣ ಅಂಬೇಡ್ಕರ್ ಜಯಂತಿ. ಏಲ್ಕಲ್ ನಗರದ ದೀಪು ದೀಕ್ಷಾ ಸಾಂಸ್ಕೃತಿಕ ಕ್ರೀಡಾ ಸಂಸ್ಥೆಯ ವತಿಯಿಂದ ಅರ್ಥಪೂರ್ಣವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಆಚರಿಸಲಾಯಿತು. ನಗರದ ಕಂಠಿ ವೃತ್ತದಲ್ಲಿ ಅಂಬೇಡ್ಕರ್ ಅವರ ಬೃಹತ್ ಭಾವಚಿತ್ರದ ಅನಾವರಣ ಮಾಡಲಾಯಿತು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು. ಕಂಠಿ ವೃತ್ತದಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಅದ್ಧೂರಿ ಬೈಕ್ ರ್ಯಾಲಿ ಮಾಡಲಾಯಿತು. ಕಾಲಕ್ಕೆ ಕೇಳುವಂತೆ ತಮಟೆಯ ಬಾರಿಸಿಟ್ಟರು. ನನ್ನದು ನಿನ್ನದು ಇವರ ಮುಂದೆ ಯಾವ ನಾಯಕ, ಲೋಕ ಮೆಚ್ಚಿರುವ ನಾಯಕ, ಕೋಟಿ ತಲೆಮರೆಯ ಜೀವಕ. ಈ ಬೈಕ್ ರ್ಯಾಲಿ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಸವಿತಾ ಅಶೋಕ್ ಚಲವಾದಿಯವರಿಗೆ ಬಾಲಕಿಯೊಬ್ಬಳು ಅಂಬೇಡ್ಕರ್ ಭಾವಚಿತ್ರ ನೀಡಿ ಶುಭ ಹಾರೈಸಿದ್ದು ಎಲ್ಲರ ಗಮನ ಸೆಳೆಯಿತು. ಭೀಮಾ ಅಂದ್ರೆ ನಿರ್ಭೀತಿಯ, ಕಾನೂನಿನ ಮಾನ ಮುಚ್ಚೋ ಬಟ್ಟೆ ನೀದವ, ಜಾತಿ ಜ್ವಾಲೆ ಆರಿಸಲು ಹಾಲು ಸುರಿದವ, ಮನೆ ಒಡೆಯೋ ಕುತಂತ್ರಿಗಳ ಕಾಲು ಮುರಿದವ, ಗುಳ್ಳಿನರಿಗಳ ಚರ್ಮ ಸುಲಿದವ. ಬೈಕ್ ರ್ಯಾಲಿ ನಂತರ ನಗರದ ಬಸ್ ಸ್ಟ್ಯಾಂಡ್, ಕಂಠಿ ವೃತ್ತ, ಗೋರಬಾಳ ನಾಕ, ಮೇನ್ ಬಜಾರ್, ಬನ್ನಿ ಕತ್ತಿ ಒಟ್ಟು 5 ಸ್ಥಳಗಳಲ್ಲಿ ಅನ್ನ ಸಂತರ್ಪಣೆ ಮಾಡಿ ಅಂಬೇಡ್ಕರ್ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ದೀಪು ದೀಕ್ಷಾ ಸಂಸ್ಥೆಯ ಕಾರ್ಯದರ್ಶಿ ಸವಿತಾ ಅಶೋಕ್ ಚಲವಾದಿಯವರು, ಕೇವಲ ದಲಿತರಿಗೆ ಮಾತ್ರ ಸೀಮಿತವಾಗಿದ್ದ ಅಂಬೇಡ್ಕರ್ ಜಯಂತಿ ಇಂದು ಸರ್ವ ಜನಾಂಗದವರು ಬಂದು ಸಂಭ್ರಮದಿಂದ ಆಚರಣೆ ಮಾಡಿದ್ದು ಸಂತಸ ತಂದಿದೆ ಎಂದರು. ಎಲ್ಲರಿಗೆ ಜೈ ಭೀಮನ ವಂದನೆಗಳು. ಏಪ್ರಿಲ್ 14 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ನಿಮಿತ್ತವಾಗಿ ನಾವು ಜಯಂತಿಯನ್ನು ಪ್ರತಿ ವರ್ಷ ಆಚರಣೆ ಮಾಡೋದಕ್ಕಿಂತ ವಿಭಿನ್ನ ರೀತಿಯಿಂದ ಆಚರಣೆ ಮಾಡಿದ್ವಿ. ಅದರಾಗ ನಾವು ಸಕ್ಸಸ್ಸನ್ನು ಕಂಡೀವಿ. ಈಗಾಗಲೇ ಏಪ್ರಿಲ್ 13ನೇ ತಾರೀಕಿಲಿಂದ ಹಿಡಿದು ಪ್ರತಿಯೊಬ್ಬರು ಎಷ್ಟು ಶ್ರಮ ಪಟ್ಟಾರಂದ್ರೆ ಅವ್ರಿಗೆಲ್ಲರಿಗೆ ನಾನು ಧನ್ಯವಾದಗಳು ಹೇಳೋದು ಬಿಟ್ಟರೆ ಮತ್ತೇನು ಮಾಡೋಕ್ಕಾಗಂಗಿಲ್ಲ. ಅವರೆಲ್ಲ ನಾನು ಕೈ ಮುಗಿದು ಧನ್ಯವಾದಗಳು ಹೇಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯಪ್ಪ ಅಂತಂದ್ರೆ ಕೇವಲ ಇಷ್ಟಿಷ್ಟ ಜನಾಂಗಗಳಿಗೆ ಮೀಸಲು ಅಂತಂದು ಒಂದಿತ್ತು. ಆದ್ರೆ ಬಾಬಾ ಸಾಹೇಬರು ಎಲ್ಲ ಜಾತಿ ಜನಾಂಗದವ್ರಿಗೂ ಅವ್ರು ಬೇಕು, ಇಡೀ ಜಗತ್ತಿಗೆ ಬೇಕು. ಇಡೀ ಜಗತ್ತಿಗೆ ಸಂವಿಧಾನವನ್ನು ಬರೆದು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದು ಇವತ್ತು ನೆರವೇರೈತಂತ ನನಗನ್ಸುತ್ತೆ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮದಾಗ ನಮ್ಗಷ್ಟೇ ಸೀಮಿತ, ನಿಮ್ಗಷ್ಟೇ ಸೀಮಿತ ಅಂತ ಯಾರಿಲ್ಲ. ಯಾವುದೇ ಭೇದ ಇಲ್ಲದ, ಯಾವುದೇ ಜಾತಿ ಇಲ್ಲ. ಪ್ರತಿಯೊಂದು ಜಾತಿ ಯುವಕರಾತು, ಮಹಿಳೆಯರಾತು ಎಲ್ಲರೂ ಸಪೋರ್ಟ್ ಮಾಡ್ಯಾರ ನಮಗೆ. ಹಂಗಾಗಿ ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇದೇ ರೀತಿಯಿಂದ ಇನ್ನೂ ಹೆಚ್ಚಿಗೆ ನಾವು ಬಾಬಾ ಸಾಹೇಬ್ರ ಜಯಂತಿಯನ್ನು ಮಾಡೋದಕ್ಕೆ ಇನ್ನೊಂದು ಸ್ವಲ್ಪ ಪ್ರೋತ್ಸಾಹನೂ ಬೇಕು. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದನೂ ನನಗೆ ಬೇಕಂತ ನಾನು ಹೇಳ್ತೀನಿ. ನನಗೆ ಎಷ್ಟು ಖುಷಿ ಆಗಕತ್ತೈತಪ್ಪ ಅಂತಂದ್ರೆ ಭಾಳ ಅಂದ್ರೆ ಖುಷಿ ಆಗತ್ತೆ. ಪ್ರತಿ ವರ್ಷ ನಾವು ಅಷ್ಟೇ ನಮ್ಗೆ ಸೀಮಿತವಾದ ಜಾಗದಲ್ಲಿ ಇದು ಮಾಡ್ಕೊಂಡು ಅಂತೇಳಿ ಜಯಂತಿಯನ್ನು ಆಚರಣೆ ಮಾಡ್ತಿದ್ವಿ. ಇಡೀ ಇಲ್ಕಲ್ ಅಂದ್ರೂ ಹಳ್ಳಿ ಜನರು ಅವ್ರಿಗೆ ಪ್ರತಿಯೊಬ್ಬರಿಗೆ ಇವತ್ತು ಬಾಬಾ ಸಾಹೇಬ್ರು ಮುಟ್ಟ್ಯಾರ. ನಾನು ಅದನ್ನ ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಬಾಬಾ ಸಾಹೇಬ್ರದ ಆಶೀರ್ವಾದ ಸಿಕ್ಕೈತೆ. ಪ್ರತಿಯೊಬ್ಬರ ಮೇಲೇನು ಬಾಬಾ ಸಾಹೇಬ್ರ ಆಶೀರ್ವಾದ ಐತೆ ಅಂತ ನಾನು ಹೇಳ್ತೀನಿ. ಎಲ್ಲರಿಗೂ, ಇಡೀ ಇಲ್ಕಲ್ ಜನತೆಗೆ ಮತ್ತು ಹಳ್ಳಿಯಿಂದ ಬಂದ ಜನತೆಗೆ ಎಲ್ಲರಿಗೂ, ಎಲ್ಲ ಧರ್ಮದವ್ರಿಗೆ, ಎಲ್ಲ ಜಾತಿ ಧರ್ಮದವ್ರಿಗೆ, ಎಲ್ಲರ ಯುವಕರಿಗೆ ಮತ್ತು ಮಹಿಳೆಯರಿಗೆ, ಹಿರಿಯರಿಗೆ ಎಲ್ಲರಿಗೂ ನಾನು ಇದ್ರ ಮೂಲಕ ವಂದನೆಗಳನ್ನು ತಿಳಿಸುತ್ತೀನಿ. ಜೈ ಭೀಮ್. ಸಂಘದ ಸದಸ್ಯ ವೆಂಕಟೇಶ್ ಚೂಲಕುಂಟಿ ಮಾತನಾಡಿದ್ದು ಹೀಗೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವದ ಅಂಗವಾಗಿ ದೀಪು ಮತ್ತು ದೀಕ್ಷಾ ಸೇವಾ ಟ್ರಸ್ಟ್ ವತಿಯಿಂದ ಇಲ್ಕಲ್ ಭಾಗದೊಳಗೆ ಹಲವಾರು ಕಡೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಶ್ರೀ ಅಶೋಕ್ ಚಲವಾದಿಯವರು ಮತ್ತು ಶ್ರೀಮತಿ ಸವಿತಾ ಅಶೋಕ್ ಚಲವಾದಿಯವರು ಸ್ವ ಇಚ್ಛೆಯಿಂದ ಪ್ರತಿ ವರ್ಷವೂ ಸಹವಾಗಿಯೂ ನಾವು ದೀಪು ದೀಕ್ಷಾ ಕ್ರೀಡಾ ಮತ್ತು ಸಂಸ್ಕೃತಿ
ಶಿಕ್ಷಣ ವತಿಯಿಂದ ಒಂದು ಫೌಂಡೇಶನ್ ವತಿಯಿಂದ ನಾವು ಇನ್ನೂ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವದ ಅಂಗವಾಗಿ ಅಂತ ಹೇಳಿ ಅವರು ಮಾತನಾಡಿದರು. ಇನ್ನೂ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಚ್ಚಿನ ಒಂದು ಶಕ್ತಿ ಕೊಡಲಿ, ಅವರಿಗೆ ಆಶೀರ್ವಾದ ಮಾಡಲಿ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಪ್ರಪ್ರಥಮವಾಗಿ ಇಷ್ಟು ದೊಡ್ಡ ಮಟ್ಟದೊಳಗೆ ಒಂದು ಬಡ ಜನತೆಗೆ ಆಮೇಲೆ ಇಡೀ ಇಲ್ಕಲ್ ಜನಾಂಗಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಬಯಸುವಂಥ ಒಂದು ಮನೋಭಾವನೆ ಹೊಂದಿರತಕ್ಕಂಥ ಶ್ರೀ ಅಶೋಕ್ ಚಲವಾದಿಯವರು ಮತ್ತು ಶ್ರೀಮತಿ ಸವಿತಾ ಚಲವಾದಿಯವರು ಇನ್ನೂ ಹೆಚ್ಚಿನ ಅವರಿಗೆ ಒಂದು ಆಶೀರ್ವಾದ ಸಿಗಲಿ, ಈ ಥರ ಒಂದು ಒಳ್ಳೊಳ್ಳೆ ಸಮಾಜಮುಖಿ ಕೆಲಸಗಳನ್ನು ಮಾಡಲಿ ಅಂತೇಳಿ ಶ್ರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಈ ಅದ್ಧೂರಿ ಅಂಬೇಡ್ಕರ್ ಜಯಂತಿಯಲ್ಲಿ ಸಂಸ್ಥೆಯ ಅಧ್ಯಕ್ಷ ಅಶೋಕ್ ಚಲವಾದಿ, ಗಿರೀಶ್ ಅಚನೂರ್, ಮಹದೇವ ಕಂಬಾಗಿ, ಶರಣಪ್ಪ ಮುಧೋಳ, ಪವಾಡೆಪ್ಪ ಚಲವಾದಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.